ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಅಕ್ಟೋಬರ್ 30ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ಸನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ. ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ತಾವು ನೋಡ್ಬೋದು ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ PDF ನೋಟ್ಸ್, ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ರಫೇಲ್ ಯುದ್ಧ ವಿಮಾನದಲ್ಲಿ ಇತ್ತೀಚೆಗೆ ಈ ಕೆಳಗಿನ ಯಾರು ಹಾರಾಟವನ್ನು ನಡೆಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ದ್ರೌಪದಿ ಮುರ್ಮು, ನರೇಂದ್ರ ಮೋದಿ, ಡೊನಾಲ್ಡ್ ಟ್ರಂಪ್, ಶಾರುಖ್ ಖಾನ್. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ನಮ್ಮ ರಾಷ್ಟ್ರಪತಿ ಆದಂತಹ ದ್ರೌಪದಿ ಮುರ್ಮು ಅವರು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸಿರ್ತಾರೆ. ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಈ ರಫೇಲ್ ಯುದ್ಧ ವಿಮಾನದಲ್ಲಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನು ಮಾಡ್ತಾರೆ. ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿರುವಂತಹ 3ನೇ ರಾಷ್ಟ್ರಪತಿ ಆಗ್ತಾರೆ. ಕೇಳ್ತಾರೆ ನಿಮ್ಮ ಎಕ್ಸಾಮ್ನಲ್ಲಿ, ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡಿದಂತಹ ಎಷ್ಟನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂತ ಕೇಳಿದ್ರೆ 3ನೇ ರಾಷ್ಟ್ರಪತಿ ಆಗ್ತಾರೆ. ಇದಕ್ಕಿಂತ ಮುಂಚೆ 2006ರಲ್ಲಿ APJ ಅಬ್ದುಲ್ ಕಲಾಂ, ಮುಂದೆ 2009ರಲ್ಲಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್, ಈ ಇಬ್ಬರು ರಾಷ್ಟ್ರಪತಿಯರು ಏನು ಮಾಡ್ತಾರೆ, ಲೋಹೆಗಾಂವ್ನಲ್ಲಿ ಇರುವಂತಹ ವಾಯುನೆಲೆಯಿಂದ ಸುಖೋಯ್ 30 MKI ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ಮಾಡಿರ್ತಾರೆ. ಗೊತ್ತಿರಬೇಕು, APJ ಅಬ್ದುಲ್ ಕಲಾಂ ಮತ್ತು ಪ್ರತಿಭಾ ಪಾಟೀಲ್ ಅವರು ಸುಖೋಯ್ 30 MKI ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ಮಾಡಿರ್ತಾರೆ. ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡಿದಂತಹ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ರೆ ಅದು APJ ಅಬ್ದುಲ್ ಕಲಾಂ ಆಗುತ್ತೆ. APJ ಅಬ್ದುಲ್ ಕಲಾಂ ಫಸ್ಟ್ 2006ರಲ್ಲಿ, ಪ್ರತಿಭಾ ಪಾಟೀಲ್ 2ನೇ ಒಂದು ಪರ್ಸನ್ ಆಗ್ತಾರೆ, 2ನೇ ರಾಷ್ಟ್ರಪತಿ ಆಗ್ತಾರೆ. 2009ರಲ್ಲಿ ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡ್ತಾರೆ. ಇವಾಗ ದ್ರೌಪದಿ ಮುರ್ಮು ಅವರು 2025ರಲ್ಲಿ 3ನೇ ರಾಷ್ಟ್ರಪತಿ ಆಗ್ತಾರೆ, ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡಿದಂತಹ 3ನೇ ರಾಷ್ಟ್ರಪತಿ. ಈ ರಫೇಲ್ ಯುದ್ಧ ವಿಮಾನ ಏನಿದೆ ಇದನ್ನು ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಕಂಪನಿ ನಿರ್ಮಾಣ ಮಾಡಿರುತ್ತೆ. ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ನಲ್ಲಿ, ರಫೇಲ್ ಯುದ್ಧ ವಿಮಾನವನ್ನು ಯಾರು ನಿರ್ಮಾಣ ಮಾಡಿದ್ದಾರೆ? ಫ್ರಾನ್ಸ್ನ ಡಸಾಲ್ಟ್ ಏವಿಯೇಷನ್ ಕಂಪನಿ ಇದನ್ನು ನಿರ್ಮಾಣ ಮಾಡಿದೆ. ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಸ್ಕೈ ಸ್ಟೇಡಿಯಂ ಯಾವ ದೇಶದಲ್ಲಿ ನಿರ್ಮಾಣವಾಗುತ್ತಿದೆ? ಆಯ್ಕೆಗಳು ಸೌದಿ ಅರೇಬಿಯಾ, ಭಾರತ, ಅಮೇರಿಕ, ಚೀನಾ. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಸೌದಿ ಅರೇಬಿಯಾದಲ್ಲಿ ವಿಶ್ವದ ಮೊದಲ ಸ್ಕೈ ಸ್ಟೇಡಿಯಂ ನಿರ್ಮಾಣ ಆಗ್ತಾ ಇದೆ. 350 ಮೀಟರ್ ಎತ್ತರದಲ್ಲಿ ಫುಟ್ಬಾಲ್ ಸ್ಟೇಡಿಯಂನ್ನು ಸೌದಿ ಅರೇಬಿಯಾದಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇದೊಂದು ಫುಟ್ಬಾಲ್ ಕ್ರೀಡಾಂಗಣ ಆಗುತ್ತೆ. ಸೊ ಇದರ ಹೆಸರೇನು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ನಿಯೂಮ್ ಅನ್ನೋದು ಸ್ಕೈ ಸ್ಟೇಡಿಯಂ ಆಗುತ್ತೆ. ಸೌದಿ ಅರೇಬಿಯಾ ಇದನ್ನು ನಿರ್ಮಾಣ ಮಾಡ್ತಾ ಇದೆ. ಭೂಮಿಯಿಂದ 1148 ಅಡಿ ಎತ್ತರದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾ ಇದೆ. ಇದು 2032ರ ವೇಳೆಗೆ ಒಂದು ಕಂಪ್ಲೀಟ್ ಆಗುತ್ತೆ. ಮುಂದೆ 2034ರ ಫಿಫಾ ಫುಟ್ಬಾಲ್ ವಿಶ್ವಕಪ್ ಏನಿದೆ ಅದನ್ನು ಈ ನಿಯೂಮ್ ಒಂದು ಕ್ರೀಡಾಂಗಣದಲ್ಲಿ ನಡೆಸಬೇಕು ಅಂತ ಹೇಳಿ ಸೌದಿ ಅರೇಬಿಯಾದು ಪ್ಲ್ಯಾನ್ ಇರುತ್ತೆ. 2034ರ ಫಿಫಾ ವಿಶ್ವಕಪ್ ಯಾವ ದೇಶದಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ, ಸೌದಿ ಅರೇಬಿಯಾದಲ್ಲಿ ನಡೆಯುತ್ತೆ. ಸೊ ಈ ಒಂದು ವಿಶ್ವಕಪ್ಪನ್ನು ಈ ಸ್ಕೈ ಸ್ಟೇಡಿಯಂನಲ್ಲಿ ಮಾಡಬೇಕು ಅಂತ ಹೇಳಿ ಸೌದಿ ಅರೇಬಿಯಾದು ಪ್ಲ್ಯಾನ್ ಇರುತ್ತೆ. ಇನ್ನು ಇತ್ತೀಚೆಗೆ ಫಿಫಾಗೆ ಸಂಬಂಧಪಟ್ಟಂತೆ ಪ್ರಸ್ತುತ ಫಿಫಾ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ 137ನೇ ಸ್ಥಾನದಲ್ಲಿದೆ. ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀವಿ, ಇಲ್ಲಿ ಕ್ವಿಕ್ ಆಗಿ ರಿವಿಷನ್ ಮಾಡ್ತಾ ಇದ್ದೀವಿ. 1996ರಲ್ಲಿ ಭಾರತ ಫಿಫಾ ರ್ಯಾಂಕಿಂಗ್ನಲ್ಲಿ 94ನೇ ಸ್ಥಾನದಲ್ಲಿತ್ತು. ಇದು ಭಾರತದ ಅತ್ಯುನ್ನತ ಸಾಧನೆ ಆಗುತ್ತೆ. ಪ್ರಸ್ತುತ ಭಾರತ 137ನೇ ಸ್ಥಾನದಲ್ಲಿದೆ. ಪ್ರಸ್ತುತ ಸ್ಪೇನ್ ಫಿಫಾ ರ್ಯಾಂಕಿಂಗ್ನಲ್ಲಿ ಮೊದಲ ಸ್ಥಾನದಲ್ಲಿದೆ. ಅರ್ಜೆಂಟೈನಾ 2ನೇ ಸ್ಥಾನದಲ್ಲಿದೆ. ಹಾಗೆ ಫ್ರಾನ್ಸ್ ಏನಿದೆ 3ನೇ ಸ್ಥಾನದಲ್ಲಿ ಇದೆ. ಸೊ ಟಾಪ್ 3 ನೇಷನ್ಸ್ ಗೊತ್ತಿರಬೇಕು, ಸ್ಪೇನ್, ಅರ್ಜೆಂಟೈನಾ ಮತ್ತು ಫ್ರಾನ್ಸ್.
ಮುಂದಿನ ಪ್ರಶ್ನೆ, ಮಕ್ಕಳ ನಾಪತ್ತೆ ಪ್ರಕರಣದಲ್ಲಿ ಯಾವ ನಗರ ಪ್ರಥಮ ಸ್ಥಾನದಲ್ಲಿದೆ? ಆಯ್ಕೆಗಳು ದಾವಣಗೆರೆ, ಬೆಂಗಳೂರು, ಉಡುಪಿ, ಹಾವೇರಿ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಮಕ್ಕಳ ನಾಪತ್ತೆ ಪ್ರಕರಣದಲ್ಲಿ ನಮ್ಮ ರಾಜಧಾನಿ ಬೆಂಗಳೂರು ಪ್ರಥಮ ಸ್ಥಾನದಲ್ಲಿದೆ. ಕಳೆದ 5 ವರ್ಷದಲ್ಲಿ ಸುಮಾರು 14,000ಕ್ಕಿಂತ ಹೆಚ್ಚು ಮಕ್ಕಳು ಇಲ್ಲಿ ನಾಪತ್ತೆ ಆಗಿರ್ತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಬೆಂಗಳೂರು ಅನ್ನೋದು ಗೊತ್ತಿರಬೇಕು, ಫಸ್ಟ್ ಪ್ಲೇಸ್ನಲ್ಲಿದೆ. ಇನ್ನು ದಾವಣಗೆರೆ 2ನೇ ಸ್ಥಾನದಲ್ಲಿದೆ, ಉಡುಪಿ 3ನೇ ಸ್ಥಾನದಲ್ಲಿದೆ. ಇನ್ನು ಬೆಂಗಳೂರು ಬೇರೆ ಬೇರೆ ಕಾರಣಕ್ಕಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ದೇಶದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು 9ನೇ ಸ್ಥಾನದಲ್ಲಿದೆ. ಇನ್ನು ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ಪಟ್ಟಿಯಲ್ಲಿ ಬೆಂಗಳೂರು 3ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚು ಶ್ರೀಮಂತರು ಇರುವಂಥ ಪಟ್ಟಿಯಲ್ಲಿ ಮುಂಬೈ ಮೊದಲ ಸ್ಥಾನದಲ್ಲಿದೆ. ದೆಹಲಿ 2ನೇ ಸ್ಥಾನದಲ್ಲಿ ಇದೆ. ಇನ್ನು ಬಾಲಾಪರಾಧ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಮತ್ತು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರ ಕೃತಕ ಗರ್ಭಧಾರಣೆ ಕೇಂದ್ರವನ್ನು ಕೂಡ ಆರಂಭ ಮಾಡಿರುತ್ತೆ. ಬೆಂಗಳೂರು ಸೈಬರ್ ಅಪರಾಧದಲ್ಲಿ ಮೊದಲ ಸ್ಥಾನದಲ್ಲಿದೆ. ಇಷ್ಟೆಲ್ಲ ಮಾಹಿತಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಪುಷ್ಕರ ಜಾನುವಾರು ಮೇಳ ಯಾವ ರಾಜ್ಯದಲ್ಲಿ ನಡೆಯುತ್ತಿದೆ? ಆಯ್ಕೆಗಳು ಕರ್ನಾಟಕ, ಗುಜರಾತ್, ರಾಜಸ್ಥಾನ್, ತೆಲಂಗಾಣ. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ರಾಜಸ್ಥಾನದಲ್ಲಿ ಈ ಒಂದು ಪುಷ್ಕರ ಜಾನುವಾರು ಮೇಳ ನಡೀತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಮೇಳ ಯಾವುದಕ್ಕೆ ಸಂಬಂಧಪಡುತ್ತೆ? ಪುಷ್ಕರ ಮೇಳ ಅನ್ನೋದು ಜಾನುವಾರುಗಳಿಗೆ, ಸೊ ಪ್ರಾಣಿಗಳಿಗೆ ಸಂಬಂಧಪಡುತ್ತೆ. 23 ಕೋಟಿ ಬೆಲೆ ಬಾಳುವಂತಹ ರಾಜಸ್ಥಾನದ ಅನ್ಮೋಲ್ ಕೋಣ ಈ ಒಂದು ಮೇಳದ ಈ ವರ್ಷದ ವಿಶೇಷ ಆಗುತ್ತೆ. ಈ ಕೋಣದ ತೂಕ 1500 kg ತೂಕ ಇದೆ. ಈ ಕೋಣವನ್ನು ಸಂತಾನೋತ್ಪತ್ತಿಗಾಗಿ ಬಳಸ್ತಾರೆ. ಇದರಿಂದ ಮಾಸಿಕವಾಗಿ 5 ಲಕ್ಷ ರೂಪಾಯಿ ಆದಾಯವನ್ನು ನಿರೀಕ್ಷಣೆ ಮಾಡಬಹುದು. ಇನ್ನು ಚಂಡೀಗಢದ ಗೇರಿ ಗಿಲ್ ಕುದುರೆ ಕೂಡ ಪುಷ್ಕರ ಮೇಳದಲ್ಲಿ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಬಟ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಪುಷ್ಕರ ಮೇಳ ಎಲ್ಲಿ ನಡೆಯುತ್ತೆ ಅಂತ ಗೊತ್ತಿರಬೇಕು. ರಾಜಸ್ಥಾನದಲ್ಲಿ ನಡೆಯುತ್ತೆ ಮತ್ತು ಪ್ರತಿ ವರ್ಷ ನಡೆಯುವಂತಹ ಒಂದು ಜಾನುವಾರು ಮೇಳ ಆಗುತ್ತೆ ಈ ಒಂದು ಪುಷ್ಕರ ಮೇಳ. ಮುಂದಿನ ಪ್ರಶ್ನೆ, ಪಲಾಮು ಹುಲಿ ಸಂರಕ್ಷಿತಾರಣ್ಯ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಜಾರ್ಖಂಡ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ತಮಿಳುನಾಡು. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಸೊ ಜಾರ್ಖಂಡ್ನಲ್ಲಿ ಈ ಒಂದು ಪಲಾಮು ಹುಲಿ ಸಂರಕ್ಷಿತಾರಣ್ಯ ಇದೆ. ಇವಾಗ ಈ ಜಾರ್ಖಂಡದ ಪಲಾಮು ಹುಲಿ ಸಂರಕ್ಷಿತಾರಣ್ಯದ ಹುಲಿಗಳೇನಿದೆ ಅವುಗಳಿಗೆ ಆಹಾರದ ಕೊರತೆ ಆಗ್ತಾ ಇದೆ. ಇದರಿಂದ ಮಧ್ಯಪ್ರದೇಶದಿಂದ ಕಾಡೆಮ್ಮೆ ಮತ್ತು ಜಿಂಕೆಗಳನ್ನು ಆಹಾರಕ್ಕಾಗಿ ಆಮದು ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಈ ಹುಲಿ ಸಂರಕ್ಷಿತಾರಣ್ಯ ಸುದ್ದಿಯಲ್ಲಿದೆ. 1974ರಲ್ಲಿ ಈ ಪ್ರದೇಶದಲ್ಲಿ, ಈ ಒಂದು ಪಲಾಮು ಹುಲಿ ಸಂರಕ್ಷಿತಾರಣ್ಯ ಪ್ರದೇಶದಲ್ಲಿ 1500ಕ್ಕಿಂತ ಅಧಿಕ ಕಾಡೆಮ್ಮೆಗಳಿದ್ವು. ಬಟ್ ಇವಾಗ ಅವುಗಳ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆ. ಇದರಿಂದ ಇಲ್ಲಿನ ಆಹಾರದ ಕೊರತೆ ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಇಲ್ಲಿ ಕಾಡೆಮ್ಮೆ ಮತ್ತು ಜಿಂಕೆಗಳನ್ನು ಮಧ್ಯಪ್ರದೇಶದಿಂದ ಆಮದು ಮಾಡ್ಕೋತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಹುಲಿಗಳ ಸಾವಿನ ಸಂಖ್ಯೆ ಕೂಡ ಸುದ್ದಿಯಲ್ಲಿದೆ. ಕರ್ನಾಟಕದಲ್ಲಿ ಕಳೆದ 9 ತಿಂಗಳಲ್ಲಿ 14 ಹುಲಿಗಳು ಸಾವನ್ನಪ್ಪಿರುತ್ತೆ. ಹಾಗಾಗಿ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಇನ್ನು ಮಧ್ಯಪ್ರದೇಶ್ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ, 34 ಹುಲಿಗಳು ಸಾವನ್ನಪ್ಪಿರುತ್ತೆ. ಇನ್ನು ಮಹಾರಾಷ್ಟ್ರ 2ನೇ ಸ್ಥಾನದಲ್ಲಿದೆ, 28 ಹುಲಿಗಳು ಸಾವನ್ನಪ್ಪಿರುತ್ತೆ. ಕರ್ನಾಟಕದಲ್ಲಿ 14 ಹುಲಿಗಳು ಸಾವನ್ನಪ್ಪಿರುತ್ತೆ. ಕರ್ನಾಟಕದಲ್ಲಿ ಮುಖ್ಯವಾಗಿ 5 ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳು ಇವೆ. ಬಂಡೀಪುರ, ನಾಗರಹೊಳೆ, ದಾಂಡೇಲಿ, ಅಂಶಿ, ಭದ್ರಾ, ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ. ಇನ್ನು ಅತಿ ಹೆಚ್ಚು ಹುಲಿಗಳು ಹೊಂದಿರುವಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಹೆಚ್ಚಾಗಿ ಹುಲಿಗಳು ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, SJ-100 ವಿಮಾನದ ತಯಾರಿಯನ್ನು ಈ ಕೆಳಗಿನ ಯಾವ ಕಂಪನಿ ಆರಂಭಿಸಲಿದೆ? ಆಯ್ಕೆಗಳು HAL, ದಿ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್, ಸ್ಪೇಸ್ ಎಕ್ಸ್, ಇಸ್ರೋ. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಸೊ HAL ಕಂಪನಿ ಏನು ಮಾಡ್ತಾ ಇದೆ? SJ-100 ಅನ್ನುವಂತಹ ವಿಮಾನದ ತಯಾರಿಯನ್ನು ಆರಂಭ ಮಾಡ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಮಾನ ತಯಾರಿಗೆ ಸಂಬಂಧಪಟ್ಟಂತೆ ರಷ್ಯಾದ ಕಂಪನಿಯ ಜೊತೆಗೆ HAL ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ. ಹಾಗಾಗಿ ನಾಗರಿಕ ವಿಮಾನಗಳನ್ನು ಪೂರ್ಣ ಪ್ರಮಾಣದಲ್ಲಿ ಭಾರತದಲ್ಲೇ ತಯಾರಿಸುವಂತಹ ಒಂದು ಐತಿಹಾಸಿಕ ಒಪ್ಪಂದ ಆಗುತ್ತೆ. ಯಾವುದು ಈ ಒಂದು ಒಪ್ಪಂದ? ಅಂದರೆ ಕಂಪ್ಲೀಟ್ ಆಗಿ ಏನು ಒಂದು ನಾಗರಿಕರ ಒಂದು ವಿಮಾನಗಳನ್ನು ಏನಿರುತ್ತೆ ಅದನ್ನು 100% ಭಾರತದಲ್ಲಿ ತಯಾರಿ ಮಾಡುವಂತಹ ಒಂದು ಒಪ್ಪಂದ ಆಗುತ್ತೆ. HAL ಇದನ್ನು ಮಾಡುತ್ತೆ. HAL ಇದರ ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಕೂಡ ನಾವು ಕರಿತೀವಿ. ಮತ್ತು ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್
ಎರಡೂ ಕೂಡ ಒಪ್ಪಂದ ಮಾಡಿಕೊಳ್ಳುತ್ತೆ. HAL ಮತ್ತು ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಸೊ ಈ ಒಂದು ವಿಮಾನಗಳೇನಿದೆ ಇದು 3500 ಕಿಲೋಮೀಟರ್ ಸಂಚರಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಈ ವಿಮಾನದ ಅಂದಾಜು ವೆಚ್ಚ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 250 ಕೋಟಿ ವೆಚ್ಚ ಆಗುತ್ತೆ. ಹಾಗೂ 100 ಪ್ರಯಾಣಿಕರನ್ನು ಸಾಗಣೆ ಮಾಡುವಂತಹ ಅಥವಾ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ. ಇನ್ನು ಇತ್ತೀಚೆಗೆ HAL ಇನ್ನೊಂದು ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲಿ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರು ಈ ಒಂದು ತೇಜಸ್ MK-1A ಫೈಟರ್ ಜೆಟ್ಟನ್ನು ಉದ್ಘಾಟನೆ ಮಾಡ್ತಾರೆ. ಇದು ತನ್ನ ಪ್ರಥಮ ಹಾರಾಟವನ್ನು ಇತ್ತೀಚೆಗೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮೊದಲ ಹಾರಾಟವನ್ನು ಮಾಡುತ್ತೆ. ಯಾವುದು ಈ ಒಂದು ತೇಜಸ್ MK-1A ತನ್ನ ಮೊದಲ ಹಾರಾಟವನ್ನು ಎಲ್ಲಿ ಮಾಡ್ತು ಅಂತ ಕೂಡ ಕೇಳ್ತಾರೆ. ಸೊ ಅದು ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಅದರ ಜೊತೆಗೆ ತೇಜಸ್ JMK-1Aಗಾಗಿ 3ನೇ ಉತ್ಪಾದನಾ ಮಾರ್ಗ FUU-40 ವಿಮಾನಕ್ಕಾಗಿ 2ನೇ ಉತ್ಪಾದನಾ ಮಾರ್ಗವನ್ನು ಕೂಡ ರಾಜನಾಥ್ ಸಿಂಗ್ ಅವರು ಈ ಸಮಯದಲ್ಲಿ ಉದ್ಘಾಟನೆ ಮಾಡಿದರು. ಇನ್ನು ಅತ್ಯಾಧುನಿಕ ರೆಡಾರ್ ವ್ಯವಸ್ಥೆಗಳನ್ನು ಹೊಂದಿರುವ ತೇಜಸ್ ಗಂಟೆಗೆ 2700 ಕಿಲೋಮೀಟರ್ಗಳೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಸಾಧಿಸುವಂತಹ ಸಾಮರ್ಥ್ಯ ಕೂಡ ಹೊಂದಿರುತ್ತೆ. ಮತ್ತು 5300 kg ಶಸ್ತ್ರಾಸ್ತ್ರವನ್ನು ಹೊರಬಲ್ಲಂತಹ ಸಾಮರ್ಥ್ಯ ಕೂಡ ತೇಜಸ್ಗೆ ಇರುತ್ತೆ. ಸೊ ತೇಜಸ್ಸನ್ನು ಯಾರು ಡೆವಲಪ್ಮೆಂಟ್ ಮಾಡಿದ್ದಾರೆ? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಪ್ರತಿ ಎಷ್ಟು ವರ್ಷಕ್ಕೆ ಒಮ್ಮೆ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲಾಗುತ್ತೆ? ಆಯ್ಕೆಗಳು 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಸಾಮಾನ್ಯವಾಗಿ ಪ್ರತಿ 10 ವರ್ಷಕ್ಕೆ ಒಮ್ಮೆ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರ್ತಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ 8ನೇ ವೇತನ ಆಯೋಗವನ್ನು ರಚನೆ ಮಾಡುತ್ತೆ. ಸೊ ಈ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ? ನಿವೃತ್ತ ನ್ಯಾಯಮೂರ್ತಿ ಆದಂತಹ ರಂಜನಾ ಪ್ರಕಾಶ್ ದೇಸಾಯಿ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. 8ನೇ ವೇತನದ ಆಯೋಗದ ಅಧ್ಯಕ್ಷರು ಯಾರು? ರಂಜನಾ ಪ್ರಕಾಶ್ ದೇಸಾಯಿ ಅವರು ಇದರ ಒಂದು ಅಧ್ಯಕ್ಷರಾಗಿರ್ತಾರೆ. ಸಾಮಾನ್ಯವಾಗಿ ಆಲ್ರೆಡಿ ಹೇಳಿರೋ ಹಾಗೆ ವೇತನ ಆಯೋಗದ ಶಿಫಾರಸುಗಳನ್ನು 10 ವರ್ಷಗಳಿಗೆ ಒಮ್ಮೆ ಜಾರಿಗೆ ತರಲಾಗುತ್ತೆ. 8ನೇ ವೇತನ ಆಯೋಗದ ಶಿಫಾರಸುಗಳನ್ನು 2026 ಜನವರಿ 1ರಿಂದ ಜಾರಿಗೆ ಬರುತ್ತೆ. 7ನೇ ವೇತನ ಆಯೋಗವನ್ನು 2014ರಲ್ಲಿ ಫೆಬ್ರವರಿಯಲ್ಲಿ ರಚನೆ ಮಾಡಿದ್ರು. ಗೊತ್ತಿರಬೇಕು, 8ನೇ ವೇತನ ಆಯೋಗದ ಶಿಫಾರಸುಗಳು ಯಾವಾಗ ಜಾರಿಗೆ ಬರುತ್ತೆ? 2026 ಜನವರಿ 1ರಿಂದ ಜಾರಿಗೆ ಬರುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಚಾಲಕರಹಿತ ಕಾರನ್ನು ಇತ್ತೀಚೆಗೆ ಈ ಕೆಳಗಿನ ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಆಯ್ಕೆಗಳು ವಿಪ್ರೋ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, RV ಇಂಜಿನಿಯರಿಂಗ್ ಕಾಲೇಜ್, ಮೇಲಿನ ಎಲ್ಲವೂ. ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಚಾಲಕರಹಿತ ಕಾರನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅನಾವರಣ ಮಾಡ್ತಾರೆ, ಇನಾಗ್ರೇಟ್ ಮಾಡ್ತಾರೆ. ಇದನ್ನು ವಿಪ್ರೋ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಮತ್ತು RV ಇಂಜಿನಿಯರಿಂಗ್ ಕಾಲೇಜ್, ಸೊ ಮೂವರು ಕೂಡ ಸಹಯೋಗದಲ್ಲಿ ಇದನ್ನು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಇದೊಂದು ಒನ್ ಲೈನರ್ ಕರೆಂಟ್ ಅಫೇರ್ಸ್ ಆಗುತ್ತೆ, ಗೊತ್ತಿರಬೇಕು. ಚಾಲಕರಹಿತ ಕಾರು ಬೆಂಗಳೂರಿನಲ್ಲಿ ಇನಾಗ್ರೇಟ್ ಆಗುತ್ತೆ. ಡೆವಲಪ್ಮೆಂಟ್ ಮಾಡಿದಂಥವರು ವಿಪ್ರೋ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಮತ್ತು RV ಇಂಜಿನಿಯರಿಂಗ್ ಕಾಲೇಜ್. ಮುಂದಿನ ಪ್ರಶ್ನೆ, ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಕದನ ವಿರಾಮ ಒಪ್ಪಂದಕ್ಕೆ ಯಾವ ದೇಶ ಮಧ್ಯಸ್ಥಿಕೆ ವಹಿಸಿದೆ? ಆಯ್ಕೆಗಳು ಅಮೆರಿಕ ಮತ್ತು ಟರ್ಕಿ, ಖತಾರ್ ಮತ್ತು ಟರ್ಕಿ, ಖತಾರ್ ಮತ್ತು ಅಮೆರಿಕ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವಿನ ಡ್ಯೂರಾಂಡ್ ರೇಖೆಯಲ್ಲಿ ನಡೀತಾ ಇದ್ದಂತಹ ಸಂಘರ್ಷವನ್ನು ಶಮನ ಮಾಡೋಕೆ ಒಂದು ಒಪ್ಪಂದವನ್ನು ಏರ್ಪಡಿಸೋಕೆ ಖತಾರ್ ಮತ್ತು ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಆಗುತ್ತೆ. ಬಟ್ ಆ ಒಂದು ಒಪ್ಪಂದ ಇವಾಗ ಮುರಿದು ಬಿದ್ದಿರುತ್ತೆ ಮತ್ತು ಡ್ಯೂರಾಂಡ್ ರೇಖೆಯಲ್ಲಿ ಸಂಘರ್ಷ ಏರ್ಪಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಖತಾರ್ ಮತ್ತು ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ದೋಹಾದಲ್ಲಿ ಕೇಳ್ತಾರೆ ಎಕ್ಸಾಮ್ನಲ್ಲಿ, ದೋಹಾದಲ್ಲಿ ಒಂದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವಿನ ಕದನ ವಿರಾಮ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗುತ್ತೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಈ ಒಂದು ಸಂಘರ್ಷ ಏರ್ಪಟ್ಟಿತ್ತು. ಡ್ಯೂರಾಂಡ್ ರೇಖೆಯ ಒಂದು ಗಡಿ ಭಾಗದಲ್ಲಿ ಈ ಸಂಘರ್ಷ ಇರುತ್ತೆ. ಈ ಡ್ಯೂರಾಂಡ್ ರೇಖೆ ಏನಿದೆ ಇದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ಒಂದು ಅಂತಾರಾಷ್ಟ್ರೀಯ ಗಡಿ ರೇಖೆ. ಈ ಡ್ಯೂರಾಂಡ್ ರೇಖೆಯ ಉದ್ದ 2640 ಕಿಲೋಮೀಟರ್ ಉದ್ದ ಇದೆ. ಈ ಗಡಿಯನ್ನು 1893ರಲ್ಲಿ ಬ್ರಿಟಿಷ್ ಭಾರತದ ಪ್ರತಿನಿಧಿ ಸರ್ ಮಾರ್ಟಿಮರ್ ಡ್ಯೂರಾಂಡ್ ಮತ್ತು ಆ ಸಮಯದ ಅಫ್ಘಾನಿಸ್ತಾನದ ಅಮೀರ್ ಅಬ್ದುರ್ ರಹಮಾನ್ ಖಾನ್ ರವರ ನಡುವೆ ಸಹಿ ಮೂಲಕ ಸ್ಥಾಪನೆ ಮಾಡಲಾಗುತ್ತೆ. ಕೆಲವೊಂದು ಅಂತಾರಾಷ್ಟ್ರೀಯ ಗಡಿರೇಖೆಗಳ ಬಗ್ಗೆ ನಿಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಫಸ್ಟ್ ಬರೋದೇ ಡ್ಯೂರಾಂಡ್ ರೇಖೆ, ಡಿಸ್ಕಷನ್ ಮಾಡಿದ್ವಿ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವಿನ ಒಂದು ಗಡಿ ಆಗುತ್ತೆ, 1893ರಲ್ಲಿ ಸ್ಥಾಪನೆ ಆಗುತ್ತೆ. ಎರಡನೇದಾಗಿ ರ್ಯಾಡ್ಕ್ಲಿಫ್ ರೇಖೆ,
ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಗಡಿರೇಖೆ ಆಗುತ್ತೆ. 1947ರ ವಿಭಜನೆಯ ಸಮಯದಲ್ಲಿ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅವರು ಇದನ್ನು ರಚನೆ ಮಾಡ್ತಾರೆ. ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೀನಾದ ನಡುವಿನ ಒಂದು ಗಡಿರೇಖೆ ಆಗುತ್ತೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧಿವೇಶನವನ್ನು ಇತ್ತೀಚೆಗೆ ಯಾರು ಉದ್ಘಾಟನೆ ಮಾಡಿದ್ದಾರೆ? ಆಯ್ಕೆಗಳು ದ್ರೌಪದಿ ಮುರ್ಮು, ನರೇಂದ್ರ ಮೋದಿ, ಅಮಿತ್ ಶಾ, ಪ್ರಹ್ಲಾದ್ ಜೋಶಿ. ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ದ್ರೌಪದಿ ಮುರ್ಮು ಅವರು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧಿವೇಶನವನ್ನು ಇನಾಗ್ರೇಟ್ ಮಾಡ್ತಾರೆ. ಈ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ 8ನೇ ಅಧಿವೇಶನ ಎಲ್ಲಿ ನಡೀತು ಅಂತ ಕೂಡ ಕೇಳ್ತಾರೆ. ದೆಹಲಿಯಲ್ಲಿ ನಡೀತು, ಗೊತ್ತಿರಬೇಕು, ದೆಹಲಿಯಲ್ಲಿ ನಡೀತು. ಈ ಒಂದು ಅಧಿವೇಶನದಲ್ಲಿ 125 ಸದಸ್ಯ ರಾಷ್ಟ್ರಗಳೇನಿದೆ ಒಂದು ಸಹಿಯನ್ನು ಹಾಕ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಂತಹ ಸಹಿ ಅಂತಂದರೆ ಸೌರಶಕ್ತಿಯಲ್ಲಿ ಜಾಗತಿಕ ಸಹಕಾರ ಮತ್ತು ಹೂಡಿಕೆಯನ್ನು ತ್ವರಿತಗೊಳಿಸೋಕೆ 125 ರಾಷ್ಟ್ರಗಳ ಮುಖ್ಯಸ್ಥರು ಸಹಿಯನ್ನು ಹಾಕ್ತಾರೆ. ಇನ್ನು ದ್ರೌಪದಿ ಮುರ್ಮು ಇತ್ತೀಚೆಗೆ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸ್ತಾರೆ. ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದಂತಹ ಮೊಟ್ಟ ಮೊದಲ ರಾಷ್ಟ್ರಪತಿ ಆಗ್ತಾರೆ, ಗೊತ್ತಿರಬೇಕು. ಇನ್ನು ಯುದ್ಧ ವಿಮಾನದಲ್ಲಿ ಹಾರಾಟ ಮಾಡಿದಂತಹ 3ನೇ ರಾಷ್ಟ್ರಪತಿ ಆಗ್ತಾರೆ ದ್ರೌಪದಿ ಮುರ್ಮು. ಸೊ ಮೊದಲನೇದಾಗಿ APJ ಅಬ್ದುಲ್ ಕಲಾಂ, ಹಾಗೆ ಎರಡನೇದಾಗಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಆಲ್ರೆಡಿ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ಮಾಡಿದ್ದಾರೆ. APJ ಅಬ್ದುಲ್ ಕಲಾಂ ಅವರು 2006ರಲ್ಲಿ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು 2009ರಲ್ಲಿ ಯುದ್ಧ ವಿಮಾನ ಸುಖೋಯ್ದಲ್ಲಿ ಹಾರಾಟವನ್ನು ಮಾಡಿದ್ರು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರತಿ ಮನೆಗೆ ಒಂದು ಸರ್ಕಾರಿ ಉದ್ಯೋಗ ಘೋಷಣೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ? ಆಯ್ಕೆಗಳು ಕರ್ನಾಟಕ, ಮಹಾರಾಷ್ಟ್ರ, ಬಿಹಾರ್, ರಾಜಸ್ಥಾನ್. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಬಿಹಾರ್ನಲ್ಲಿ ಇಂತಹ ಘೋಷಣೆ ಕಂಡು ಬರ್ತಾ ಇದೆ. ಮುಖ್ಯವಾಗಿ ತೇಜಸ್ವಿ ಯಾದವ್ ನೇತೃತ್ವದ ಮಹಾಮೈತ್ರಿಕೂಟ ಮುಂಬರುವಂತಹ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಇಂತಹ ಘೋಷಣೆಯನ್ನು ಮಾಡಿದೆ. ಮುಖ್ಯವಾಗಿ ಪ್ರತಿ ಮನೆಗೆ ಒಂದು ಸರ್ಕಾರಿ ಉದ್ಯೋಗ, ಹಾಗೆ ಪ್ರತಿ ಮನೆಗೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್, ವಿಧವೆಯರಿಗೆ ಮಾಸಿಕವಾಗಿ 1500 ರೂಪಾಯಿ ಪಿಂಚಣಿ, ಹೀಗೆ ಹಲವಾರು ಗ್ಯಾರಂಟಿ ಯೋಜನೆಗಳ ಮಾದರಿಯಲ್ಲಿ ಇಲ್ಲಿ ಘೋಷಣೆ ಕಂಡುಬರ್ತಾ ಇದೆ. ಬಿಹಾರ್ ಇತ್ತೀಚೆಗೆ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯದ ಭತ್ತ ಯೋಜನಾ, ಇದನ್ನು ಬಿಹಾರ್ನಲ್ಲಿ ಆರಂಭ ಮಾಡಲಾಗಿತ್ತು. ಇದು 5 ಲಕ್ಷ ಪದವೀಧರರಿಗೆ ಮಾಸಿಕವಾಗಿ 1,000 ರೂಪಾಯಿಗಳಷ್ಟು ನೆರವನ್ನು ನೀಡುವಂತಹ ಉಚಿತ ಕೌಶಲ್ಯ ತರಬೇತಿ ವ್ಯವಸ್ಥೆ ಆಗುತ್ತೆ. ಸೊ ಯಾವ ರೀತಿ ಕರ್ನಾಟಕದಲ್ಲಿ ಯುವ ನಿಧಿ ಇದೆ ಅಂತಹ ಒಂದು ಯೋಜನೆ ಬಿಹಾರದಲ್ಲಿ ಇದಾಗುತ್ತೆ. ಇನ್ನು ಎರಡನೇದಾಗಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ, ಇದು ಬಿಹಾರ್ ಮಹಿಳೆಯರ ಬ್ಯಾಂಕ್ ಖಾತೆಗೆ 10,000 ರೂಪಾಯಿಗಳಷ್ಟು ಜಮಾ ಮಾಡುವಂತಹ ಯೋಜನೆ. ಕರ್ನಾಟಕದ ಗೃಹಲಕ್ಷ್ಮಿ ಮಾದರಿಯ ಒಂದು ಯೋಜನೆ ಆಗುತ್ತೆ. ಮುಂದಿನ ಪ್ರಶ್ನೆ, ಸಾರ್ವಜನಿಕರು QR ಕೋಡ್ ಮೂಲಕ ದೂರು ಸಲ್ಲಿಸಲು ಯೋಜನೆಯನ್ನು ಯಾವ ಜಿಲ್ಲೆಯಲ್ಲಿ ಆರಂಭಿಸಲಾಗಿದೆ? ಆಯ್ಕೆಗಳು ಬೆಂಗಳೂರು, ಮೈಸೂರು, ವಿಜಯಪುರ, ವಿಜಯನಗರ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಮೈಸೂರಿನ ನಂಜನಗೂಡಿನಲ್ಲಿ ಇಂತಹ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿರ್ತಾರೆ. ಅಂದರೆ ಸಾರ್ವಜನಿಕರು QR ಕೋಡ್ ಮೂಲಕ ದೂರನ್ನು ದಾಖಲಿಸುವಂತಹ ಒಂದು ಯೋಜನೆ ಆಗುತ್ತೆ. ಇಂತಹ ಪ್ರಯೋಗವನ್ನು ಮಾಡಿದಂತಹ ದೇಶದ ಮೊದಲ ನಗರ ಆಗುತ್ತೆ ನಂಜನಗೂಡು, ಗೊತ್ತಿರಬೇಕು. ಸೊ ನಂಜನಗೂಡು ದೇಶದ ಮೊದಲ ನಗರ ಆಗುತ್ತೆ. ಮುಂದಿನ ಪ್ರಶ್ನೆ, ಮೋಂತಾ ಚಂಡಮಾರುತಕ್ಕೆ ಯಾವ ದೇಶ ಹೆಸರನ್ನು ಸೂಚಿಸಿದೆ? ಆಯ್ಕೆಗಳು ಭಾರತ, ಬಾಂಗ್ಲಾದೇಶ್, ಥಾಯ್ಲೆಂಡ್ ಮತ್ತು ಶ್ರೀಲಂಕಾ. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಥಾಯ್ಲೆಂಡ್ ಏನು ಮಾಡಿದೆ, ಈ ಒಂದು ಮೋಂತಾ ಚಂಡಮಾರುತ ಏನಿದೆ ಇದಕ್ಕೆ ಹೆಸರನ್ನು ಮೋಂತಾ ಅಂತ ಇಟ್ಟಿರೋದು ಯಾರು ಅಂತ ಕೇಳಿದ್ರೆ ಥಾಯ್ಲೆಂಡ್ ಹೆಸರನ್ನು ಇಟ್ಟಿದೆ. ಥಾಯ್ ಭಾಷೆಯಲ್ಲಿ ಮೋಂತಾ ಅಂತಂದರೆ ಸುಂದರವಾದ ಮತ್ತು ಸುವಾಸನೆಯುಕ್ತ ಹೂವು ಅನ್ನುವಂಥ ಹೆಸರಿದೆ, ಅರ್ಥ ಬರುತ್ತೆ. ಮೋಂತಾದ ಅರ್ಥ ಏನು? ಸುಂದರವಾದ ಅಥವಾ ಸುವಾಸನೆಯುಕ್ತ ಹೂವು ಅನ್ನೋದು ಮೋಂತಾ ಆಗುತ್ತೆ. ಸೊ ಮೋಂತಾ ಚಂಡಮಾರುತ ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ಬೀಸ್ತಾ ಇದೆ. ವಾಯುಭಾರ ಕುಸಿತದಿಂದ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಮೋಂತಾ ಚಂಡಮಾರುತ ಏನಿದೆ ಮುಖ್ಯವಾಗಿ ಆಂಧ್ರ ಪ್ರದೇಶ, ಒಡಿಶಾದ ಕರಾವಳಿಗೆ ಒಂದು ಅಪ್ಪಳಿಸ್ತಾ ಇದೆ. ಅದರ ಪರಿಣಾಮ ಕಂಡು ಬರ್ತಾ ಇದೆ. ಆಂಧ್ರ ಪ್ರದೇಶ, ಒಡಿಶಾ ಮತ್ತು ತಮಿಳುನಾಡಲ್ಲೂ ಕೂಡ ಅದರ ಪರಿಣಾಮ ನಮಗೆ ಕಂಡು ಬರ್ತಾ ಇದೆ. ಈ ವರ್ಷ 2025ರಲ್ಲಿ ಇದು 2ನೇ ಚಂಡಮಾರುತ ಆಗುತ್ತೆ, ಮೋಂತಾ ಚಂಡಮಾರುತ. ಇದಕ್ಕಿಂತ ಮುಂಚೆ ಶಕ್ತಿ ಚಂಡಮಾರುತ ಕೂಡ ಸುದ್ದಿಯಲ್ಲಿತ್ತು. ಇದು 2025ರ ಮೊದಲ ಚಂಡಮಾರುತ ಆಗುತ್ತೆ. ಇದು ಅರಬ್ಬಿ ಸಮುದ್ರದಲ್ಲಿ ಬೀಸಿತ್ತು. ಇದಕ್ಕೆ ಶಕ್ತಿ ಅಂತ ಹೇಳಿ ಶ್ರೀಲಂಕಾ ಹೆಸರನ್ನು ಇಟ್ಟಿತ್ತು. ಶ್ರೀಲಂಕಾ ಶಕ್ತಿ ಎನ್ನುವಂಥ ಹೆಸರನ್ನು ಸೂಚಿಸಿತ್ತು. ಈ ಶಕ್ತಿ ಚಂಡಮಾರುತ ಮುಖ್ಯವಾಗಿ ಮಹಾರಾಷ್ಟ್ರ, ಗುಜರಾತ್, ಗೋವಾ ಕರಾವಳಿಗೆ ಅಪ್ಪಳಿಸಿತ್ತು. ಸೊ ಎರಡೂ ಒಂದು ಚಂಡಮಾರುತಗಳ ಮೇಲೆ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ, ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ನವೀಕರಿಸಬಹುದಾದ ಇಂಧನ ಉತ್ಪಾದಕ ರಾಷ್ಟ್ರದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಯ್ಕೆಗಳು 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ. ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ನವೀಕರಿಸಬಹುದಾದ ಇಂಧನ ಉತ್ಪಾದಕ ರಾಷ್ಟ್ರದಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಭೆಯಲ್ಲಿ ಇಂತಹ ಮಾಹಿತಿ ಕೂಡ ಇರುತ್ತೆ. ಮತ್ತು ಎಲ್ಲಿ ನಡೀತು ಅಂತ ಕೇಳ್ತಾರೆ, ಈ ಸಭೆ ಎಲ್ಲಿ ನಡೀತು ಅಂತ ಗೊತ್ತಿರಬೇಕು. ಮತ್ತು ನವೀಕರಿಸಬಹುದಾದ ಇಂಧನ ಗುರಿ ಸಾಧನೆಯಲ್ಲಿ G20 ರಾಷ್ಟ್ರಗಳ ಪೈಕಿ ಭಾರತ ಏಕೈಕ ರಾಷ್ಟ್ರವಾಗಿ ಕೂಡ ಹೊರಹೊಮ್ಮಿರುತ್ತೆ. ಮುಂದಿನ ಪ್ರಶ್ನೆ, ದೆಹಲಿ ಸರ್ಕಾರ ಯಾವ ಸಂಸ್ಥೆಯ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲು ಮುಂದಾಗಿದೆ? ಆಯ್ಕೆಗಳು IIT ದೆಹಲಿ, IIT ಕಾನ್ಪುರ್, IIT ಬಾಂಬೆ, IIT ರೂರ್ಕಿ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ದೆಹಲಿ ಸರ್ಕಾರ IIT ಕಾನ್ಪುರ್ ನೇತೃತ್ವದಲ್ಲಿ ಅಥವಾ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡೋಕ್ಕೆ ಮುಂದಾಗಿರುತ್ತೆ. ಯಾಕೆ ಮೋಡ ಬಿತ್ತನೆ ಮಾಡ್ತಾ ಇದೆ? ಏನು ವಾಯು ಮಾಲಿನ್ಯ ಉಂಟಾಗಿದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಮುಖ್ಯವಾಗಿ ಮೋಡ ಬಿತ್ತನೆಯನ್ನು ದೆಹಲಿ ಸರ್ಕಾರ ಮಾಡ್ತಾ ಇದೆ. ಈ ಮೋಡ ಬಿತ್ತನೆಗೆ ಏನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾರೆ. ಸಿಲ್ವರ್ ಅಯೋಡೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಮತ್ತು ಸಿಲ್ವರ್ ಅಯೋಡೈಡನ್ನು ಯೂಸ್ ಮಾಡ್ತಾರೆ. ದೆಹಲಿ ಇತ್ತೀಚೆಗೆ 3 ಪ್ರಮುಖ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿತ್ತು. ಶ್ರೀಮಂತರ ಪಟ್ಟಿಯಲ್ಲಿ ದೆಹಲಿ 2ನೇ ಸ್ಥಾನದಲ್ಲಿದೆ, ರಸ್ತೆ ಅಪಘಾತದಲ್ಲಿ ದೆಹಲಿ ಮೊದಲ ಸ್ಥಾನದಲ್ಲಿದೆ, ಸೈಬರ್ ಅಪರಾಧದಲ್ಲಿ ದೆಹಲಿ 5ನೇ ಸ್ಥಾನದಲ್ಲಿದೆ. ಸೈಬರ್ ಅಪರಾಧದಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ, ಗೊತ್ತಿರಬೇಕು. ಶ್ರೀಮಂತರ ಪಟ್ಟಿಯಲ್ಲಿ ಮುಂಬೈ ಮೊದಲ ಸ್ಥಾನದಲ್ಲಿದೆ, ಅದು ಕೂಡ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಗ್ರೋಕಿಪೀಡಿಯಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ? ಆಯ್ಕೆಗಳು ಮುಖೇಶ್ ಅಂಬಾನಿ, ಎಲಾನ್ ಮಸ್ಕ್, ಜೆಫ್ ಬೆಜೋಸ್ ಮೇಲಿನ ಯಾರೂ ಅಲ್ಲ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಎಲಾನ್ ಮಸ್ಕ್ ಅವರು ಗ್ರೋಕಿಪೀಡಿಯಾ ಅನ್ನುವಂತಹ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮನ್ನು ಅಥವಾ ನಾಲೆಡ್ಜ್ ಪ್ಲಾಟ್ಫಾರ್ಮನ್ನು ಲಾಂಚ್ ಮಾಡ್ತಾರೆ. ವಿಶ್ವದ ನಂಬರ್ 1 ಶ್ರೀಮಂತ ವ್ಯಕ್ತಿ ಎಲಾನ್ ಮಸ್ಕ್ ಅವರು ವಿಶ್ವದ ಅತಿದೊಡ್ಡ ವಿಶ್ವಕೋಶ ವಿಕಿಪೀಡಿಯಾಗೆ ಟಕ್ಕರ್ ಕೊಡೋಕೆ ಕೃತಕ ಬುದ್ಧಿಮತ್ತೆ ಆಧಾರಿತ ತಂತ್ರಜ್ಞಾನವನ್ನು ಒಳಗೊಂಡಂತಹ ಗ್ರೋಕಿಪೀಡಿಯಾ ಎಂಬ ಆನ್ಲೈನ್ ವೇದಿಕೆಯನ್ನು ಲಾಂಚ್ ಮಾಡ್ತಾರೆ. ಎಲಾನ್ ಮಸ್ಕ್ $500 ಶತಕೋಟಿ ಆಸ್ತಿಯನ್ನು ಹೊಂದಿರುವ ವಿಶ್ವದ ಏಕೈಕ ವ್ಯಕ್ತಿ ಆಗ್ತಾರೆ. ಸೊ ಗ್ರೋಕಿಪೀಡಿಯಾ ಅನ್ನೋದು ಸೇಮ್ ಆಸ್ ಇಟ್ ಈಸ್ ವಿಕಿಪೀಡಿಯಾದು ಒಂದು ಥೀಮ್ ಇರುತ್ತೆ. ವಿಕಿಪೀಡಿಯಾಗೆ ಕಾಂಪಿಟೇಷನ್ ಕೊಡೋಕ್ಕೆ ಗ್ರೋಕಿಪೀಡಿಯಾನ ಲಾಂಚ್ ಮಾಡ್ತಾರೆ. ವಿಕಿಪೀಡಿಯಾನ 2001ರಲ್ಲಿ ಜೆಮ್ಮಿ ವೆಲ್ಸ್ ಮತ್ತು ಲ್ಯಾರಿ ಸ್ಯಾಂಗರ್ ಅವರು ಆರಂಭ ಮಾಡ್ತಾರೆ. 300ಕ್ಕಿಂತ ಹೆಚ್ಚು ಭಾಷೆಗಳಲ್ಲಿ ವಿಕಿಪೀಡಿಯಾ ಲಭ್ಯವಿರುತ್ತೆ. ಇದೊಂದು ನಾಲೆಡ್ಜ್ ಪ್ಲಾಟ್ಫಾರ್ಮ್ ಆಗುತ್ತೆ ವಿಕಿಪೀಡಿಯಾ ಮತ್ತು ಗ್ರೋಕಿಪೀಡಿಯಾ. ಮುಂದಿನ ಪ್ರಶ್ನೆ, ಯಾವ ವರ್ಷದ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ಗೆ ಭಾರತ ಬಿಡ್ ಸಲ್ಲಿಸಲಿದೆ? ಆಯ್ಕೆಗಳು 2026, 2028, 2030, 2032. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. 2028ರ ಏಷ್ಯಾ ಒಳಾಂಗಣ ಅಥ್ಲೆಟಿಕ್ ಕ್ರೀಡಾಕೂಟ ಮತ್ತು 2026ರ ರಿಲೇ ಕೂಟಕ್ಕೆ ಭಾರತ ಬಿಡ್ಡನ್ನು ಸಲ್ಲಿಸ್ತಾ ಇದೆ. ನೋಡೋಣ ಫೈನಲ್ ಆಗಿ ಯಾವ ದೇಶಕ್ಕೆ ಆತಿಥ್ಯ ವಹಿಸುವಂತಹ ಅವಕಾಶ ಸಿಗುತ್ತೆ ಅಂತ. ಸದ್ಯಕ್ಕೆ ಭಾರತ ಬಿಡ್ಡನ್ನು ಮಾತ್ರ ಸಲ್ಲಿಸ್ತಾ ಇದೆ. ಮುಂದಿನ ಪ್ರಶ್ನೆ, ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಯಾವ ಕ್ರಿಕೆಟ್ ಆಟಗಾರ್ತಿ ಮೊದಲ ಸ್ಥಾನದಲ್ಲಿದ್ದಾರೆ? ಆಯ್ಕೆಗಳು ಸ್ಮೃತಿ ಮಂದಾನ, ಆಶ್ಲೆ ಗಾರ್ಡನರ್, ಲಾರಾ ಓಲ್ವಾರ್ಟ್ ಮೇಲಿನ ಯಾರೂ ಅಲ್ಲ. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಸ್ಮೃತಿ ಮಂದಾನ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ವುಮೆನ್ ಪ್ಲೇಯರ್ಸ್ ಆಟಗಾರ್ತಿಯರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಬರ್ತಾರೆ. ಇನ್ನು ದಕ್ಷಿಣ ಆಫ್ರಿಕಾದ ಆಟಗಾರ್ತಿ ಲಾರಾ ಓಲ್ವಾರ್ಟ್ 2ನೇ ಸ್ಥಾನದಲ್ಲಿದ್ದಾರೆ ಮತ್ತು ಲಾರಾ ಓಲ್ವಾರ್ಟ್ 3ನೇ ಸ್ಥಾನದಲ್ಲಿ ಬರ್ತಾರೆ. ಮುಖ್ಯವಾಗಿ ಗೊತ್ತಿರಬೇಕು, ಸ್ಮೃತಿ ಮಂದಾನ ಫಸ್ಟ್ ಪ್ಲೇಸ್ನಲ್ಲಿ ಬರ್ತಾರೆ, ಲಾರಾ ಓಲ್ವಾರ್ಟ್ 3ನೇ ಸ್ಥಾನದಲ್ಲಿ ಬರ್ತಾರೆ. ಇನ್ನು ಆಸ್ಟ್ರೇಲಿಯಾದ ಆಶ್ಲೆ ಗಾರ್ಡನರ್ 2ನೇ ಸ್ಥಾನದಲ್ಲಿದ್ದಾರೆ. ಸೊ ಫಸ್ಟ್ ಪ್ಲೇಸು ಸ್ಮೃತಿ ಮಂದಾನ, ಆಶ್ಲೆ ಗಾರ್ಡನರ್ 2ನೇ ಸ್ಥಾನ, ಲಾರಾ ಓಲ್ವಾರ್ಟ್ 3ನೇ ಸ್ಥಾನ. ಇನ್ನು ಸ್ಮೃತಿ ಮಂದಾನ ಮಹಿಳಾ ಏಕದಿನ ಕ್ರಿಕೆಟ್ ಇತಿಹಾಸದಲ್ಲಿ ವಿಶ್ವ ದಾಖಲೆಯನ್ನು ಒಂದು ನಿರ್ಮಾಣ ಮಾಡ್ತಾರೆ. ಕ್ಯಾಲೆಂಡರ್ ವರ್ಷದಲ್ಲಿ 1000 ರನ್ಗಳನ್ನು ಗಳಿಸಿದಂತಹ ಮೊದಲ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಕೂಡ ಅವರು ಪಾತ್ರ ಆಗ್ತಾರೆ. 17 ಪಂದ್ಯಗಳಿಂದ 982 ರನ್ಗಳನ್ನು ಅವರು ಗಳಿಸಿರ್ತಾರೆ. ಆಸ್ಟ್ರೇಲಿಯಾ ವಿರುದ್ಧ 18 ರನ್ನನ್ನು ಪೂರೈಸಿ ಈ ಸಾಧನೆಯನ್ನು ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ಸುಜೀತ್ ಕಲ್ಯಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಆಯ್ಕೆಗಳು ಕುಸ್ತಿ, ಕ್ರಿಕೆಟ್, ಬ್ಯಾಡ್ಮಿಂಟನ್, ಟೆನ್ನಿಸ್. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಕುಸ್ತಿಗೆ ಸಂಬಂಧಪಡ್ತಾರೆ ಸುಜೀತ್ ಕಲ್ಯಲ್ ಅವರು. ಸೊ ಭಾರತದ ಉದಯೋನ್ಮುಖ ಕುಸ್ತಿಪಟು ಆಗ್ತಾರೆ ಸುಜೀತ್ ಕಲ್ಯಲ್. ಇವರು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಾರೆ. ಸರ್ಬಿಯಾದಲ್ಲಿ ಸರ್ಬಿಯಾದ ನೋವಿ ಸಾದ್ನಲ್ಲಿ ನಡೀತಾ ಇರುವಂತಹ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಅವರು ಪಡ್ಕೊಂಡಿರ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ವರ್ಷ ಸ್ಲೋಚ್ ಕ್ಯಾಪನ್ನು ಪರಿಚಯಿಸಲಾಯಿತು?
ಆಯ್ಕೆಗಳು 1953, 1973, 1947, 1958. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. 1973ರಲ್ಲಿ ಸ್ಲೋಚ್ ಕ್ಯಾಪನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮೊಟ್ಟಮೊದಲು 1953ರಲ್ಲಿ ಸಶಸ್ತ್ರ ಪಡೆಗೆ ಹ್ಯಾಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. 1973ರಲ್ಲಿ ದೇವರಾಜ್ ಅರಸರಿಂದ ಸ್ಲೋಚ್ ಕ್ಯಾಪನ್ನು ಪರಿಚಯ ಮಾಡಲಾಗುತ್ತೆ. ಕೇಳ್ತಾರೆ ಎಕ್ಸಾಮ್ನಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿ ಗೊತ್ತಿರಬೇಕು, ಸ್ಲೋಚ್ ಕ್ಯಾಪ್. ಸೊ ಇವಾಗ ಆ ಕ್ಯಾಪನ್ನು ರಿಮೂವ್ ಮಾಡಿ ಇವಾಗ ಪಿ ಕ್ಯಾಪನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 2025ರಲ್ಲಿ ತೆಲಂಗಾಣ ಮಾದರಿಯ ಕ್ಯಾಪ್ಗಳನ್ನು ಕರ್ನಾಟಕದ ಪೊಲೀಸರಿಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆಗೆ ಯಾರು ಚಾಲನೆ ನೀಡಿದರು? ಆಯ್ಕೆಗಳು ಸಿದ್ದರಾಮಯ್ಯ, DK ಶಿವಕುಮಾರ್, G ಪರಮೇಶ್ವರ್, ಮೇಲಿನ ಯಾರೂ ಅಲ್ಲ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಸಿದ್ದರಾಮಯ್ಯನವರು ಈ ಒಂದು ಮಾದಕ ದ್ರವ್ಯ ವಿರೋಧಿ ಒಂದು ಕಾರ್ಯಪಡೆಗೆ ಚಾಲನೆಯನ್ನು ನೀಡ್ತಾರೆ. ಹಾಗಾಗಿ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.